ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ವೀಕ್ ಡೇ. ನಮ್ಮ ಸಾನೂನ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ. ತುಂಬ ದಿನ ಆದಮೇಲೆ ಹುಷಾರು ತಪ್ಪಿದ್ದಾಳೆ. ಏನು ರೀಸನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದ್ಲು ಹೋಗೋ ದಿನ ಮುಂಚೆನೇ ಅವಳಿಗೆ ಗಂಟ್ಲು ಕೆರಿತಾ ಇದೆ ಮಮ್ಮ ಅಂದ್ಲು. ಸೊ ಅದಾಯಿತು. ಬರೋ ಅಷ್ಟೊತ್ತಿಗೆ ನೆಗಡಿ ಶುರುವಾಯಿತು. ರಾತ್ರಿ ಅಷ್ಟೊತ್ತಿಗೆ ಜ್ವರ ಶುರುವಾಯಿತು. ಸೊ ಇವತ್ತು ನಾವು ಕಳಿಸ್ಲಿಲ್ಲ, ಯಾಕಂದರೆ ಅವಾಗವಾಗ ಟ್ಯಾಬ್ಲೆಟ್ಸ್ ಕೊಡ್ತಾ ಇರಬೇಕಾಗುತ್ತೆ, ಬೇಡ ಅಂತ ಹೇಳಿಬಿಟ್ಟು. ನನಗೆ ಗೊತ್ತಾಗ್ತಾನೇ ಇಲ್ಲ ಯಾಕೆ ಥರ ಆಯಿತು. ಸ್ಕೂಲ್ಗೆ ಹೋಗಿ ಬಂದಿದ್ದು ಅಲ್ಲಿನ ವಾತಾವರಣಕ್ಕೆ ಆಯಿತಾ, ಅಥವಾ ಮದುವೆ ಅಟೆಂಡ್ ಮಾಡಿದ್ವಿ, ಮದುವೆ ಕಡೆಯಿಂದ ಆಯಿತಾ. ನಮ್ಮ ಸಾನು ಅಂತಾಳೆ, ಬಮ್ಮ ಬೈ ಮಿಸ್ಟೇಕ್ ನಾನು ಬಾತ್ರೂಮಲ್ಲಿ ಗಾರ್ಗಲ್ ಮಾಡಬೇಕಾದ್ರೆ ನೀರು ಕುಡಿದ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕಾಯ್ತಾ. ಆ್ಯಂಡ್ ಈ ಪ್ರಾಬ್ಲಮ್ಮು ಇವಾಗ ಮಾತ್ರನೇ ಅಲ್ಲ, ನಾನು ಸಿವಿಯರ್ ಆಗಿತ್ತು ನೋಡಿ ಲಾಸ್ಟ್ ಇಯರ್. ಆವಾಗಲಿಂದ ನಾವು ಟ್ರೀಟ್ಮೆಂಟ್ ತೊಗೋತಾ ಇದ್ವಿ. ಈಗ ಸ್ವಲ್ಪ ಬ್ರೇಕ್ ಕೊಟ್ಟಿದ್ವಿ, ಸ್ಟಾಪ್ ಮಾಡ್ಬೋದಾ ಅಂತ. ಸ್ಟಾಪ್ ಮಾಡಿದ್ವಿ, ಮಾಡಿ ಒಂದು ತಿಂಗಳೇನೋ ಆಗ್ತಾ ಬಂತು. ಸೊ ಮತ್ತೆ ಅಕ್ಕರಾಗಿದೆ, ನೋಸ್ ಬ್ಲಾಕ್ ಆಗಿದೆ, ಜ್ವರ ಬಂದಿದೆ. ಮೈ ಗಾಡ್, ಬೇಜಾರು ಸ್ನೇಹಿತರೆ. ಮಕ್ಕಳಿಗೆ ಈ ಥರ ಅವಾಗವಾಗ ಆಗ್ತಾಯಿದ್ರೆ ಯಾರಿಗೆ ತಾನೇ ನೆಮ್ಮದಿಯಾಗಿರೋದಕ್ಕಾಗುತ್ತೆ. ದೊಡ್ಡವ್ರಿಗೆ ಅಟ್ಲೀಸ್ಟ್ ಹೆಂಗಾದರೂ ತಡ್ಕೊಳ್ಬೋದು, ಮಕ್ಕಳಿಗಾಗ್ಬಿಟ್ರೆ ನೋಡೋದಕ್ಕಾಗೋದಿಲ್ಲ. ರಾತ್ರಿ ಎಲ್ಲ ಪಾಪ ಅವಳು ನಿದ್ದೆ ಮಾಡಿಲ್ಲ, ನಮಗೂ ನಿದ್ದೆ ಇಲ್ಲ. ಮೂಗು ಕಟ್ಕೊಂಡಿರುತ್ತಲ್ವ, ಬ್ರೀತ್ ಮಾಡೋದಕ್ಕಾಗೋದಿಲ್ಲ, ಒದ್ದಾಡ್ತಾ ಇದ್ಲು. ಬೆಳಿಗ್ಗೆಯಿಂದ ಸ್ಟೀಮ್ ಆಯಿತು, ಟ್ಯಾಬ್ಲೆಟ್ಸ್ ಆಯಿತು. ಈಗ ಗಾರ್ಗಲ್ ಮಾಡು ಮಗಳೇ ಅಂದ್ಬಿಟ್ಟು ಗಾರ್ಗಲಿಗೆ ನೀರು ತೊಗೊಂಡು ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ನೆನ್ನೆ ಬಂದ ಮೇಲೆ ಸ್ಕೂಲಿಂದ ನಾನು ಟ್ಯಾಬ್ಲೆಟ್ಸು ಕೊಡೋದಕ್ಕೆ ಶುರು ಮಾಡಿ, ನೆನ್ನೆಯಿಂದಾನೇ ಸ್ಟೀಮು ಗಾರ್ಗಲ್ ಎಲ್ಲ ಶುರುವಾಗಿದೆ. ಇವತ್ತು ಬೆಳಿಗ್ಗೆ ಮಾಡಿಸ್ಬೇಕಿತ್ತು, ಈಗ 12:15 ಆಗ್ತಾಯಿದೆ. ಬೆಳಿಗ್ಗೆ ಮಾಡಿಸ್ಬೇಕಿತ್ತು. ನನಗೂ ಸ್ವಲ್ಪ ಕೆಲಸ ಮರ್ತು ಹೋಗ್ತಾಯಿತ್ತು. ಅಟ್ಲೀಸ್ಟ್ ಈಗಲಾದರೂ ಮಾಡು, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋ ಅಂದ್ಬಿಟ್ಟು ಇಲ್ಲಿ ಬಂದು ಕೂರಿಸ್ಕೊಂಡಿದ್ದೀನಿ ನೋಡಿ. ನನಗೆ ಬೋರು ಮಮ್ಮ, ಸ್ಕೂಲ್ಗೆ ಹೋಗಲಿಲ್ಲ, ನಾನೀಗೇನು ಮಾಡಲಿ ಅಂತ ಹೇಳ್ತಾಯಿದ್ಲು. ಸ್ವಲ್ಪ ಟಿ ವಿ ನೋಡಿದ್ಲು. 10 ಗಂಟೆಯಿಂದ 12 ಗಂಟೆ ತನಕನೂ ಪಾಪ ನೋಡಲಿ ಬಿಡು ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಇನ್ನು ಟಿ ವಿ ನೋಡೋಂಗಿಲ್ಲ, ಹುಷಾರಿಲ್ಲದೆ ಇರಬೇಕಾದ್ರೆ ನೋ ಟಿ ವಿ, ಓನ್ಲಿ ರೆಸ್ಟ್. ಬಾ ಗಾರ್ಗಲ್ ಮಾಡು ಬಾ. ನೋಡಿ, ಇವಳಿಗೆ ರಜಾ ಹಾಕಿಸ್ಬಿಟ್ರೆ ಖುಷಿ, ಟಿ ವಿ ನೋಡೋಕೆ ಬಿಡಲಿಲ್ಲ ಅಂದರೆ ಮಾತ್ರ ಬೇಜಾರು. ನಾವು ಯಾತಕ್ಕೆ ರಜಾ ಹಾಕ್ಸಿರೋದು? ಸೋನಾಲಿ, ಯಾಕೆ ರಜಾ ಹಾಕ್ಸಿರೋದು? ನೀನು ರೆಸ್ಟ್ ಮಾಡಲಿ, ಬೇಗ ಹುಷಾರಾಗಲಿ ಅಂತ ಹೇಳಿಬಿಟ್ಟು. ಟಿ ವಿ ನೋಡಲಿ, ಮಜಾ ಮಾಡಲಿ ಅಂತ ಅಲ್ಲ. ನಿದ್ದೆ ಬರೋಲ್ಲ. ತಗೋ, ನಮ್ಮ ಸಾನು ನಿದ್ದೆ ಬರೆಸ್ಬೇಕಂದ್ರೆ ಬುಕ್ ಹಿಡಿ ಅನ್ಬೇಕು ನೋಡಿ. ಅರ್ಧ ಗಂಟೆಲಿ ನಿದ್ದೆ ಮಾಡಿಬಿಟ್ಟಿರ್ತಾಳೆ. ನನ್ನ ಸಾನುಗೆ ನಗು, ಅವಳ ಮಾಡೋ ಕೆಲಸಕ್ಕೆ ಅವಳಿಗೆ ನಗು ಬರುತ್ತೆ. ಸೊ ಈಗ ಗಾರ್ಗಲ್ ಮಾಡಿಬಿಟ್ಟು ಸಾನು ಮಲ್ಕೋ. ಅವಳೇ ಹೇಳ್ತಾವಳೆ, ಅವಳೇ ಹೊಗಳ್ಕೊತಾವಳೆ ಅವಳನ್ನ. ಓಕೆ ಸರಿ, ನಿಂಗೆ ಕುಡಿಯೋಕ್ಕೆಲ್ಲ ಕೊಟ್ಟಿರೋದು ಗಾರ್ಗಲ್ಗೆ. ಹೋಗು, ನೋಡು ಹೊಡಿತೀನಿಲ್ಲೇ, ಹೋಗು. ಸೊ ಈಗ ಗಾರ್ಗಲ್ ಮಾಡಿ ಬಂದು ಟ್ಯಾಬ್ಲೆಟ್ ತೊಗೊಳ್ಬೇಕು. ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡು ಅಂತೀನಿ. ನಿದ್ದೆಗಿದೆ ಬರಲಿಲ್ಲ ಅಂತ ಹೇಳಬೇಕಲ್ಲ. ಸ್ಕೂಲ್ದು ಬುಕ್ಕು ಕೈಯಲ್ಲಿ ಹಿಡಿಸ್ಬಿಟ್ಟು ಮಾಡಿಸ್ತೀನಿ, ಓದಿಸ್ತೀನಿ, ತಕ್ಷಣ ನಿದ್ದೆ ಬರುತ್ತೆ. ನಗ್ತಾ ಹುಡುಗಿ. ಸೊ ನಮ್ಮ ದಿನ ಹೀಗಿದೆ ಸ್ನೇಹಿತರೆ. ಈಗ ಶುರುವಾಗಿದೆ ನೋಡಿ. ತಿಂಡಿಗೆ ಪೊಂಗಲ್ ಮಾಡಿದ್ದೆ, ಸ್ವಲ್ಪ ಲೈಟಾಗಿರಲಿ, ಜಾಸ್ತಿ ಹೆವಿ ಮಸಾಲೆದು ಖಾರ ಎಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು. ಮಿಲೆಟ್ಸ್ದು ಮಾಡಿದ್ದೆ, ಸ್ವಲ್ಪ ಕೊಟ್ಟಿದ್ದೀನಿ, ಜಾಸ್ತಿ ಬೇಡ, ಹೊಟ್ಟೆ ಹಸ್ದಾಗ ಇನ್ನೊಂದು ಸಾರಿ ತಿನ್ನುವಂತೆ ಅಂತ ಹೇಳಿಬಿಟ್ಟು. ಅದಾಯಿತು. ಈಗ ನಾನು ಹೋಗ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತೀನಿ. ನನಗೆ ಹುಡುಗಿ ಅಲ್ಲೂ ನಗ್ತಾವಳೆ. ನೀರು ಕುಡಿದ್ಬಿಡ್ತೀಯ, ಸುಮ್ಮನೆ ಗಾರ್ಗಲ್ ಮಾಡಿಬಿಟ್ಟು ಬಾ, ನಗ್ಬೇಡ ಸಾಕು. ಅಡುಗೆಗೆ ಇವತ್ತು ಇದರ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ವಾಶ್ ಮಾಡಿ ಬೆಳಿಗ್ಗೆನೇ ಇಟ್ಟಿದ್ದೀನಿ. ಈಗ ಇದನ್ನು ಅಡುಗೆಗೆ ಶುರು ಮಾಡಬೇಕು. ಪೊಂಗಲ್ಲು ರಾಜೇಶ್ ಅವ್ರಿಗೆ ಜಾಸ್ತಿ ಕೆಲಸ ಇದೆ. ಇವತ್ತೇನೋ ಸೈನ್ ಆಫ್ ಅಂತೆ, ಇನ್ನೂ ತಿಂದಿಲ್ಲ ಅವರು. ಬಟ್ಟೆ ವಾಶ್ಗೆ ಹಾಕಿದ್ದೀನಿ, ಆಗುತ್ತೆ ಇನ್ನೊಂದು 10 ನಿಮಿಷ. ಅದಾದಮೇಲೆ ಒಣಗಾಕಬೇಕು. ಪಾತ್ರೆ ಡಿಶ್ ವಾಷರ್ಗೆ ಹಾಕಬೇಕು. ಅಡುಗೆ ಮಾಡಾದಮೇಲೆ ಆಮೇಲೆ ಏನೆಲ್ಲ ಪಾತ್ರೆ ಎಲ್ಲ ಸೇರುತ್ತಲ್ಲ ಅದನ್ನೆಲ್ಲ ಹಾಕೋಣ ಅಂತ ಇದ್ದೀನಿ. ಇದರೆಲ್ಲದರ ಜೊತೆ ನನಗೆ ಪೀರಿಯಡ್ ಕ್ರ್ಯಾಂಪ್ಸು ಆವಾಗವಾಗ ಬರುತ್ತೆ. ದಿನಕ್ಕೆ ಒಂದು ಸಾರಿ ಅಂದರೂ ಬರಲೇಬೇಕು. ಬಂದಾಗ ಏನು ಕೆಲಸ ಮಾಡೋಂಗಿಲ್ಲ, ರೆಸ್ಟ್ ಮಾಡಬೇಕು, ಮಲ್ಕೊಳ್ಬೇಕು.
ಸೊ ಸ್ವಲ್ಪ ಶುರು ಆಗಿತ್ತು ಆಗಲೇ, ಇವಾಗ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ, ಇನ್ನೂ ಬರಲ್ಲ ಅಂತ. ಬಂದರೆ ಕಷ್ಟ, ಇನ್ನೂ ರೆಸ್ಟ್ ಮಾಡಬೇಕಾಗತ್ತೆ. ಹಾಂ, ಟ್ಯಾಬ್ಲೆಟ್ ಕುಟ್ಕೊಂಡು ಹೋಗಿ ಮಲ್ಕೋ ಈಗ. ಸ್ನೇಹಿತರೆ, ಸಾಂಬಾರು ಆಯಿತು. ಈಗ ಸ್ವಲ್ಪ ಸಾನಿಗೆ ಫ್ರೂಟ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಅವಳೇನಾದರೂ ಎದ್ದು ಹೊಟ್ಟೆ ಹಸಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಊಟ ಕೊಡೋ ಬದಲು ಫ್ರೂಟ್ಸ್ ಕೊಡೋಣ. ಪೊಮೊಗ್ರಾನೆಟ್ಟು ಹುಷಾರಿಲ್ಲಬೇಕಾದ್ರೆ ತಿನ್ನಬೇಕು, ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ಅವಳಿಗೆ ಹೊಟ್ಟೆ ಹಸಿ ಅಂದಾಗ ಊಟ ಕೊಡೋ ಮುಂಚೆ ಸಿಟ್ರಸ್ ಫ್ರೂಟ್ಸು, ಪೊಮೊಗ್ರಾನೆಟು, ಕಿವಿ, ಆರೆಂಜು, ಪಪಾಯ ತೆಗೆದಿಟ್ಟಿದ್ದೀನಿ. ಸೊ ಎಲ್ಲನೂ ಕೊಡೋಣ ಅಂತ ಹೇಳಿಬಿಟ್ಟು. ಮಲ್ಗು ಅಂತ ಹೇಳಬೇಕಷ್ಟೇ. ಇವತ್ತು ತುಂಬ ಹೊತ್ತು ಮಲಗಿದ್ದಾಳೆ. ನಾನು ಅಂದ್ಕೊಂಡೆ ಮಲಗಿದ್ರೂ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎದ್ಬಿಡ್ತಾಳೆ ಅಂದ್ಬಿಟ್ಟು, ಅರ್ಧ ಗಂಟೆಗೇ ಎದ್ಬಿಡ್ತಾಳೆ. ಇವತ್ತು ನಿಯರ್ಲಿ 1.5 ಅವರ್ ಮಲಗಿರೋದು. ಅಂದರೆ ಹುಷಾರಿಲ್ಲ ಅಲ್ವಾ, ಸೊ ಬಾಡಿಗೆ ಸ್ವಲ್ಪ ರೆಸ್ಟ್ ಸಿಕ್ತಂಗೆ ಆಯಿತು. ನಿದ್ದೆ ಚೆನ್ನಾಗಿ ಮಾಡಿದ್ದಾಳೆ. ಎದ್ದ ತಕ್ಷಣ ಮಮ್ಮ ಹೊಟ್ಟೆ ಹಸಿ. ಸೊ ಕಟ್ ಮಾಡಿ ಇಟ್ಟಿದ್ನೆಲ್ಲ ಅದನ್ನು ಕೊಡೋಣ ಅಂತ ಹೇಳಿದ್ದೀನಿ. ತಂದಿದ್ದೀನಿ. ಅವಳಿಗೆ 2 ಅವರ್ ಒನ್ಸ್ ಮಾತ್ರೆ ಕೊಡಬೇಕು. ಸೊ ತೊಗೊಂಡು ಬಾಪ ತಿನ್ನುವಂತೆ ಅಂತ. ಸಾಂಬಾರು ಕೆಲಸನೂ ಎಲ್ಲ ಮುಗೀತು. ಅನ್ನ ಮಾಡಬೇಕಿತ್ತು, ಅನ್ನನೂ ಮಾಡಿದೆ. ಈಗ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಅಂದರೆ ಹೇಳಿದ್ನಲ್ಲ ಆಗಲಿ, ಸ್ವಲ್ಪ ಹೊಟ್ಟೆ ನೋವಿದೆ ಅಂದ್ಬಿಟ್ಟು. ಅದಿನ್ನೂ ಫುಲ್ ಕಡಿಮೆ ಆಗಿಲ್ಲ, ಜಾಸ್ತಿನೂ ಆಗ್ತಾಯಿಲ್ಲ, ಕಡಿಮೆನೂ ಆಗ್ತಾಯಿಲ್ಲ. ಸೊ ಸ್ವಲ್ಪ ಹೊತ್ತು ಬೆಡ್ ಮೇಲೆ ಹಾಕಿ ಮಲಗಿರೋಣ. ನಿದ್ದೆ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ, ನಿದ್ದೆ ಬಂದುಬಿಟ್ರೆ ಗೊತ್ತಿಲ್ಲ. ಹೊಟ್ಟೆ ಹಸಿದಾಗ ಆಫ್ಟರ್ 1 ಅವರ್ ಮಮ್ಮ ಕೊಡೋದು. ಇದೆ ಪಪ್ಪ, ಯಾವಾಗ ಕಡಿಮೆ ಆಗುತ್ತೋ ಬೇಜಾರಾಗುತ್ತೆ. ನಮ್ಮ ಸಾನು ಮುಖ ನೋಡಿದ್ರೇ ಡಲ್ ಅನ್ನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಏನು ಜೋಶಲ್ಲಿ ಇರಬೇಕಿತ್ತು. ಎಸ್ಪೆಷಲಿ ಮನೇಲಿದ್ದಾಗಂತೂ ಅವ್ಳು ಜೋಶ್ ನೋಡಬೇಕು. ಆಟಾಡ್ಬೋದು, ಟಿವಿ ನೋಡ್ಬೋದು. ಮುಖ ಡಲ್ ಇದೆ, ಸುಸ್ತಾಗಿದೆ ಬಾಡಿ, ಗೊತ್ತಾ. ಸ್ವಲ್ಪ ರೆಸ್ಟ್ ಮಾಡಬೇಕು. ಇದು ಸಾನು ಚೆನ್ನಾಗಿದೆ. ಅವಳು ಹುಷಾರಿಲ್ಲ ಅಂದರೂ ಕೂಡ ನನಗೆ ಆಗ್ತಾ ಇಲ್ಲ ಅಂತ ಮಲ್ಕೊಳ್ಳೋದಿಲ್ಲ ಯಾವತ್ತೂ. ನಾನೇ ಅವಳಿಗೆ ಫೋರ್ಸ್ ಮಾಡಬೇಕು, ಕೂತ್ಕೋ, ಮಲ್ಕೋ, ಓಡಾಡಬೇಡ ಜಾಸ್ತಿ. ಏನು ದಟ್ಸ್ ಗುಡ್, ಬಟ್ ಸ್ವಲ್ಪ ಬಾಡಿಗೆ ರೆಸ್ಟ್ ಸಿಕ್ಕಿದ್ರೆ ಬೇಗ ಹುಷಾರಾಗುತ್ತೆ. ನೀನು ಟಿ ವಿ ನೋಡಿಕೊಂಡು ಆಟಾಡಿಕೊಂಡು ಓಡಾಡಿಕೊಂಡು ಇದ್ದರೆ ಬಾಡಿ ಇನ್ನೂ ಜಾಸ್ತಿ ಸ್ಟ್ರೈನ್ ಆಗುತ್ತೆ. ಅದಕ್ಕೂ ಕೆಲಸ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ. ನೋಡಿ ಈ ಥರ ಮೊದಲಿಂದ ಅಷ್ಟೇ, ಚಿಕ್ಕ ಪಾಪು ಇದ್ದಾಗೂ ಅವಳ ಮುಖದಲ್ಲಿ ಆ ಡಲ್ನೆಸ್ ಕಾಣುತ್ತೆ ಹೊರತು ಅವಳು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ನಾವೇನೇ ಅವಳ ಫೇಸ್ ನೋಡಿಬಿಟ್ಟು ಇಲ್ಲ ಮಗಳೇ ರೆಸ್ಟ್ ಮಾಡು ಅಂದ್ಬಿಟ್ಟು ಫೋರ್ಸ್ಫುಲ್ಲಿ ರೆಸ್ಟ್ ಮಾಡಿಸ್ತಾ ಇದ್ವಿ. ಅಂದರೆ ಅವಳು ಫುಲ್ ಜೋಶಲ್ಲಿ ಆಟಾಡ್ತಾ ಇರಲಿಲ್ಲ, ಬಟ್ ಸುಮ್ಮನೆ ಹಿಂಗೆ ಕೂತ್ಕೊಂಡಿರೋದಷ್ಟೇ. ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡು ನೋಡ್ತಾಳೆ. ಹುಷಾರಿದ್ದರೆ ಅದ್ರ ಜೊತೆ ಟಿ ವಿ ನೋಡೋದ್ರ ಜೊತೆ ಇನ್ನೇನೇನಾದರೂ ಮಾಡ್ತಾಳೆ. ಅದು DIY ಆಗಿರ್ಬೋದು, ಸಮಥಿಂಗ್ ಏನೋ ಬರೆಯೋದು, ಏನೋ ಕಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಳೆ. ಹುಷಾರಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ನಾನು ಸಾನು ಡಲ್ ಇದೆಯಾ ಮಗಳೇ ಮಲ್ಕೋ ಅಂತೆಲ್ಲ, ನಾನು ಮಲ್ಕೊಳ್ಳೋದಿಲ್ಲ ಅಂತಾಳೆ. ಸೊ ಅದು ಅಷ್ಟೇ ಡಿಫ್ರೆನ್ಸು. ಅದು ಬಿಟ್ಟರೆ ಏನೋ ಅವಳಿಗೆ ಹುಷಾರಿಲ್ಲ ಅಂತ ಬೇರೆಯವ್ರು ಬಂದು ನೋಡಿದ್ರೆ ಗೊತ್ತಾಗೋದಿಲ್ಲ. ಸೊ ನಮಗೆ ಮಾತ್ರನೇ ಗೊತ್ತಾಗೋದು. ಚೆನ್ನಾಗಿದೆಯಾ? ಎಂಜಾಯ್. ಈಗ ಸ್ಕೂಲ್ ಶುರು ಆಗಿರೋದ್ರಿಂದ ಸ್ವಲ್ಪ ಸ್ಕೂಲ್ ಶುರು ಆಗಿರೋದ್ರಿಂದ ಸ್ವಲ್ಪ ಡೈಲಿ ಹೆಲ್ತಿ ಸ್ನ್ಯಾಕ್ ಕೊಡ್ತಾಯಿದ್ದೀನಿ. ರಜದಲ್ಲಿ ಒಂದೊಂದು ದಿನ ಮಿಸ್ ಆಗಿಬಿಡ್ತಾಯಿತ್ತು. ಈಗ ಒಂದಿನ ಕುಕುಂಬರ್, ಕ್ಯಾರೆಟ್ ಸಲಾಡ್, ಒಂದಿನ ಇದು, ಒಂದಿನ ನಟ್ಸು, ಸಮಥಿಂಗ್ ಕೊಡ್ತಾ ಇರ್ತೀನಿ. ಇಲ್ಲಿ ನೋಡಿ ಫೋರ್ಕ್ ಸಿಗಾಕೊಂಡು ತಿಂತಾವಳೆ. ಆ ಪೊಮಗ್ರಾನೇಟ್ ಬರೋದಿಲ್ಲ, ಇವಳು ಬಿಡೋದಿಲ್ಲ. ಫ್ರೂಟ್ ತಿಂದು 1 ಅವರ್ ಆಯಿತು. ಈಗ
ಸಾನುಗೆ ಇವಾಗ ಊಟ ಕೊಡ್ತಾಯಿದ್ದೀನಿ. ಊಟಕ್ಕೆ ನೋಡಿ ಸಾಂಬಾರು ಕೊಡ್ತಾಯಿಲ್ಲ, ಬೆಂಡೆಕಾಯ್ದು ಮಸಾಲೆ ಬಿದ್ದಿರುತ್ತಲ್ವ ಅಂದ್ಬಿಟ್ಟು ಬೇಳೆ ಬೇಯಿಸಿದ್ದೀನಿ. ಬರೀ ಬೇಳೆ ಬೇಯಿಸಿದ್ದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಬೇಳೆ ಸ್ವಲ್ಪ ಕಡಲು ಮಾಡಿದ್ದೀನಿ, ಅಂದರೆ ಸ್ಮ್ಯಾಶ್ ಮಾಡಿದ್ದೀನಿ, ಸ್ವಲ್ಪ ಹಾಗಾಗೇ ಇದೆ. ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಕಿವುಚ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಖಾರಕ್ಕೆ ಅಂತ ಹೇಳಿಬಿಟ್ಟು ಉಪ್ಪೆಸರು ಖಾರ ಬೆರೆಸ್ತಾ ಇದ್ದೀನಿ. ಈಗ ಅಮ್ಮ ಬಂದಾಗ ಉಪ್ಪೆಸರು ಮಾಡಿದ್ವಿ ನೋಡಿ, ಆವಾಗಂದು ಖಾರ ಸ್ವಲ್ಪ ಮಿಕ್ಕಿತ್ತು. ಅಂದರೆ ಸ್ವಲ್ಪ ಖಾರ, ಸ್ವಲ್ಪ ಟೇಸ್ಟ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಮಾತ್ರನೇ ಬೇಯಿಸಿ ಅದಕ್ಕೆ ಮಿಕ್ಸ್ ಮಾಡಿ ಸಾನುಗೆ ಬಿಸಿ ಬಿಸಿ ಅನ್ನದ ಜೊತೆ ಕೊಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಿನ್ನೆ ನಾನು ವ್ಲಾಗ್ ಸಂಜೆ ಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂಥರ ಬೇಜಾರು. ಆ್ಯಂಡ್ ಸಾನು ಜೊತೆನೇ ಇದ್ದೆ, ಮನೆ ಕೆಲಸ ಸಾನು ಜೊತೆ ಅಷ್ಟೇ. ಯಾಕಂದರೆ ಅವಳಿಗೆ ಬೋರ್ ಆಗುತ್ತಲ್ಲ ಅಂದ್ಬಿಟ್ಟು ಅವಳ ಜೊತೆ ಇದ್ದೆ. ಅವಳು ಆಟ ಆಡೋದಕ್ಕೂ ಕಳಿಸ್ಲಿಲ್ಲ, ಬ್ಯಾಡ್ಮಿಂಟನ್ ಕ್ಲಾಸ್ಗೂ ಏನು ಕಳಿಸ್ಲಿಲ್ಲ, ಇಲ್ಲಿ ಮಕ್ಕಳ ಜೊತೆ ಆಟ ಆಡೋದಕ್ಕೂ ಏನು ಕಳಿಸ್ಲಿಲ್ಲ, ಮನೇಲೇ ಇದ್ಲು. ಹಾಗಾಗಿ ನನಗೇನು ಕಂಟಿನ್ಯೂ ಮಾಡೋದಕ್ಕೆ ಮೂಡ್ ಬರಲಿಲ್ಲ. ಸೊ ಈಗ ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ಟೈಮ್ ಬಂದು 9:30 ಆಗ್ತಾಯಿದೆ. ಇವತ್ತು ಪೂಜೆ ಮಾಡೋದಿದೆ, ಪಾತ್ರೆ ಎಲ್ಲ ಬೆಳಗ್ಗೆ, ಹಾಗಾಗಿ ಬೇಗ ಸ್ನಾನ ಮಾಡಿ ಬಂದಿದ್ದೀನಿ. ತಿಂಡಿ ಆಗಿದೆ. ಸೊ ಸ್ನೇಹಿತರೆ, ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಸಾನುವಿನ ಅಪ್ಡೇಟು ಹೇಗಿತ್ತು ನೆನ್ನೆ ರಾತ್ರಿ ಎಲ್ಲ, ಇವಾಗ ಹೇಗಿದ್ದಾಳೆ ಅಂತ ತಿಳಿಸ್ತೀನಿ. ಪೂಜೆ ಆಯಿತು ಸ್ನೇಹಿತರೆ. ಟೈಮ್ ನೋಡಿ, ಕಾಲುಗಳೆಲ್ಲ ನೋವ್ತಾ ಇದೆ. ಯಾವಾಗ ಬರುತ್ತೋ ಟೈಮು ಗೊತ್ತಿಲ್ಲ. ಪೂಜೆ ಮಾಡೋ ಅಷ್ಟೊತ್ತಿಗೆ ಸಾಕೋಗೋಯ್ತು. ಬೆಳಿಗ್ಗೆ ತಿಂಡಿ ಮಾಡಿದ್ದೆ, ಆಮೇಲೆ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ರೆಸ್ಟ್ ಮಾಡಿದೆ, ಆಮೇಲೆ ಮನೆ ಕೆಲಸ ಮಾಡಿ ಸ್ನಾನ ಮಾಡಿ ಆಮೇಲೆ ಪೂಜೆ ಶುರು ಮಾಡಿದ್ದು. ನೆನ್ನೆ ಪಾತ್ರೆ ಕೂಡ ಬೆಳಗೋಕ್ಕಾಗಿರಲಿಲ್ಲ, ನೆನ್ನೆ ಮೂಡಿರಲಿಲ್ಲ ಏನು ಮಾಡೋದಕ್ಕೂ. ಈಗಂತೂ ಕಾಲು ತುಂಬಾ ನೋವ್ತಾ ಇದೆ. ಪೂಜೆ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತು ಇನ್ನು ಅಂತ ಅನ್ನಿಸ್ಬಿಟ್ಟಿತ್ತು. 10:30 ಟೈಮ್. ಈಗ ನಾನು ಸ್ನಾನ ಮಾಡಿ ಬಂದಾಗ 9:30, 9:30ಇಂದ 10:30 ಆಯಿತು. ತಿಂಡಿ ಈಗ ಹೋಗಿ ಮಾಡ್ತೀನಿ. ಇವತ್ತು ಫಸ್ಟ್ ಟೈಮ್ 10:30 ಒಳಗಡೆ ಪೂಜೆ ಮಾಡಿರೋದು, ಇಲ್ಲಾಂದರೆ ಯಾವಾಗಲೂ ಲೇಟ್ ಆಗ್ತಿತ್ತು. ರಾಜೇಶ್ ಇವಾಗ ತಿನ್ನೋಕ್ಕೆ ಬಂದಿದ್ದಾರೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಆರಾಮ್ ಅನ್ನಿಸ್ತಾ ಇದೆ. ಟಿ ವಿ ಆಫ್ ಮಾಡಿಬಿಟ್ಟು ಈಗ ಬಂದಿದ್ದೀನಿ ಕಟ್ಟು ಮಾಡ್ಕೊಳ್ಳೋಣ ರಾಜೇಶ್ಗೆ ಅಂತ. ಆ್ಯಂಡ್ ಸಾನು ಕಂಡೀಷನ್ ಇವತ್ತು ಹೇಗಿದೆ? ನೆನ್ನೆ ಫುಲ್ ಇತ್ತು. ನೆನ್ನೆ ಜ್ವರ, ರಾತ್ರಿ ಎದ್ದಾಗಲೂ ಕೂಡ ಟ್ಯಾಬ್ಲೆಟ್ ಕೊಡ್ತಾನೆ ಇದ್ವಿ.
ಇವತ್ತು ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು. ಸ್ಕೂಲ್ಗೆ ಕಳಿಸಿದ್ವಿ, ಯಾಕಂದರೆ ಮನೇಲಿದ್ರೂ ಅವಳಿಗೆ ಬೋರ್ ಆಗುತ್ತೆ. ಇವತ್ತು ಫೀವರ್ ಸ್ವಲ್ಪ ಕಂಟ್ರೋಲಲ್ಲಿ ಇತ್ತಲ್ಲ, ನೀನು ಸ್ಕೂಲಲ್ಲೇ ತೊಗೋ ಟ್ಯಾಬ್ಲೆಟು ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದೀವಿ. ಯಾವಾಗ ಯಾವಾಗ ತೊಗೋಬೇಕು ಅಂತ ಹೇಳ್ಬಿಟ್ಟು ಕಳಿಸಿದ್ದೀವಿ. ನಿನ್ನೆ ಅಷ್ಟು ಇರಲಿಲ್ಲ, ಅಂದರೆ ನಿನ್ನೆ 100 ತನಕನೂ ಹೋಗಿತ್ತು, ಇವತ್ತು ಕಂಟ್ರೋಲಲ್ಲಿತ್ತು. ಅದಕ್ಕೆ ಬೋರ್ ಆಗುತ್ತಲ್ಲ ಅಂದ್ಬಿಟ್ಟು ಹೋಗಿ ಬಾ ಅಂತ ಕಳಿಸಿದ್ದೀವಿ. ಒಂದು ಥಿಂಗ್ ಏನಂದರೆ, ಇಷ್ಟು ದಿನ ಯಾವಾಗ್ಲೂ ಜ್ವರ ಬಂದರೆ 4-5 ಡೇಸ್ ಇರ್ತಾಯಿತ್ತು ಮೊದಲು. ಲಾಸ್ಟ್ ಇಯರ್ ಸಿವಿಯರ್ ಆಗಿತ್ತಲ್ಲ, ಶುರು ಆಗಿತ್ತಲ್ಲ ಆಗ. ಈ ಸರಿ ಕೂಡ ಕೆಮ್ಮು ನೆಗಡಿ ಇದೆ, ಬಟ್ ಜ್ವರ ತುಂಬ ಬೇಗ ಕಡಿಮೆ ಆಯಿತು. ಇಲ್ಲ ಅಂದಿದ್ರೆ ಜ್ವರ ಕಡಿಮೆ ಆಗಲಿಲ್ಲ ಅಂದರೆ ಟೆನ್ಷನ್ ಜಾಸ್ತಿ ಆಗುತ್ತಲ್ವ. ಬಟ್ ಜ್ವರ ಕಡಿಮೆ ಆಯಿತು, ನೆಗಡಿ ಇದೆ. ನೆಗಡಿ ಅಂದರೆ ಒಂಥರ ರನ್ನಿಂಗ್ ನೋಸು, ಕಫ ಏನು ಬರೋದಿಲ್ಲ. ಕೆಮ್ಮು ಕೂಡ ಇದೆ, ಗಂಟ್ಲು ಚುಚ್ಚುತ್ತಾ ಇದೆ ಅಂತ ನಿನ್ನೆ ಹೇಳ್ತಾ ಇದ್ಲಲ್ಲ, ಇವತ್ತು ಗಂಟ್ಲು ಚುಚ್ಚೋದು ಕಡಿಮೆ ಆಗಿತ್ತು, ಕೆಮ್ಮು ಇದೆ. ಒಂದು 2 ಡೇಸ್ ನೋಡಿಬಿಟ್ಟು ಆಮೇಲೆ ಡಾಕ್ಟ್ರ್ ಹತ್ರ ಹೋಗೋಣ ಅಂಥೇಳಿ. ಸೊ ಇಷ್ಟಿದೆ ನೋಡಿ ಅಪ್ಡೇಟು ಸಾನುವಿನ ಹೆಲ್ತಿದು. ಅಂದರೆ ಈಗ ವೆದರ್ ಚೇಂಜ್ ಆಯ್ತಲ್ಲ, ಮಳೆ ಬಂತು ಸಡನ್ನಾಗಿ, ಸೆಕೆನೂ ಇದೆ, ಮಳೆನೂ ಇದೆ. ಅದಕ್ಕೆ ನೆನ್ನೆ ಹೇಳಿದಾಗ ನನಗೇನೂ ಗೊತ್ತಿಲ್ಲ, ಏನೂ ಗೊತ್ತಾಗ್ತಾ ಇಲ್ಲ ಯಾವುದಕ್ಕೋಸ್ಕರ ಎಲ್ಲಿ ಏನು ತಪ್ಪಾಯಿತು ಅಂತ ಹೇಳ್ಬಿಟ್ಟು. ಚೈತ್ರ ಮಲ್ಕೊಳ್ಳೋ ಟೈಮ್. ಈಗ ಸಾನುಗೆ ಯಾಕೋ ಚಳಿ ಆಗ್ತಿದೆಯಂತೆ ನೋಡಿ ಇವತ್ತು. ಆ್ಯಂಡ್ ಅವಳ ಹೆಲ್ತ್ ಅಪ್ಡೇಟ್ ಹೇಗಿದೆ, ಇವತ್ತು ಸ್ಕೂಲ್ಗೆ ಹೋಗಿದ್ಲಲ್ವಾ. ಸೊಳ್ಳೆ ಫುಲ್ ಕವರ್ಡ್. ಜ್ವರ ಏನೂ ಇಲ್ಲ, ಬಟ್ ಕೆಮ್ಮಲಿದೆ ನೋಡಿ. ಮ್ಯೂಕಸ್ ಗಟ್ಟಿಯಾಗಿದೆ, ಕೆಮ್ಮಲು ಜಾಸ್ತಿ ಇದೆ. ನೆಗಡಿ ಅಂದರೆ ರನ್ನಿಂಗ್ ನೋಸ್ ಇಲ್ಲ, ಅದು ಕೂಡ ಗಟ್ಟಿಯಾಗಿದೆ. ಫೀವರ್ ಹೋಗಿದೆ, ಬಟ್ ಕೆಮ್ಮಲಂತೂ ಹೋಗ್ತಾ ಇಲ್ಲ. ಸೊ ಈ ಸಾನುವಿನ ಹುಷಾರು ತಪ್ಪಿರೋ ಅಪ್ಡೇಟ್. ಸ್ನೇಹಿತರೆ, ಈಗ ವ್ಲಾಗನ್ನು ಎಂಡ್ ಮಾಡ್ತೀನಿ. ಇವತ್ತು ಹೇಗಿದೆ ಸಾನುಗೆ ಅಂತ ಹೇಳೋಣ ಅಂತ ಅಂದ್ಕೊಂಡು ಈಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬಂದಮೇಲೆ ಅವಳು ಕ್ಲಾಸ್ಗೂ ಹೋಗಿದ್ಲು ಬ್ಯಾಡ್ಮಿಂಟನ್ಗೆ. ಪಾಪ ಡ್ಯಾನ್ಸ್ ಕ್ಲಾಸಲ್ಲಿ ಓಕೆ ಅಂತೆ, ಬ್ಯಾಡ್ಮಿಂಟನಲ್ಲಿ ಸುಸ್ತಾಗ್ತಾಯಿತ್ತು ಮಮ್ಮ ಅಂತಿದ್ಲು. ಆಮೇಲೆ ಅನ್ನಿಸ್ತು ಓಕೆ ಇವತ್ತೊಂದು ದಿನ ರೆಸ್ಟ್ ಕೊಡ್ಬೋದಿತ್ತೇನೋ ಅಂತ. ಅವ್ಳು ಫೀವರ್ ಇರಲಿಲ್ವಲ್ಲ, ನಮಗೆ ಫೀವರ್ ಇಲ್ಲ ಅಂದರೆ ನಮ್ಗೆ ಒಂಥರ ನೆಮ್ಮದಿ ಅದು. ಅದಕ್ಕೆ ಕಳಿಸ್ಬಿಟ್ವಿ. ಆಮೇಲೆ ಅವಳು ಹಾಗಂದ್ಲು, ಆವಾಗ ರಿಯಲೈಸ್ ಆಯಿತು ಓಕೆ ಇವತ್ತು ಕಳಿಸ್ಬಾರ್ದಿತ್ತು ಅಂತ. ಈಗ ಕೆಮ್ಮಲಿದೆ, ಕೆಮ್ಮಲು ನೋಡೋಣ ಎಷ್ಟು ದಿನ ಇರುತ್ತೆ ಅದು. ಓಕೆ ಸ್ನೇಹಿತರೆ, ಬಾಯ್ ಬಾಯ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್.